ಸ್ವಾಮಿ, ಇದು ನನ್ನ ಅನಂತರ ಭಕ್ತ. ನನಗೆ ಮಂಗಳವಾರ ಮೇಲೆ ಕೇಳುವುದಿಲ್ಲ ಸ್ವಾಮಿ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಈ ದಿನ ನನಗೇಕೋ ಬಹಳ ಹಸಿವಾಗುತ್ತದೆ. ಗುಂಜಿಸಲು ಏನಾದರೂ ಆಹಾರವನ್ನು ಕೊಡುವೆಯಾ ಸ್ವಾಮಿ? ಹಗಲಿರಲು ನಿನ್ನ ಧ್ಯಾನವನ್ನು ಮಾಡುತ್ತಿರುವ ಈ ನನ್ನಂತಹ ದರ್ಶನದ ಮನೆಯಲ್ಲಿ ಎಲ್ಲಿರುವುದು ನೀನು ಭಕ್ತ ಪರಾಜನದಲ್ಲಿ ನಿನಗೆ ತಿಳಿಯದ ವಿಚಾರವೇನಿತ್ತು ಸ್ವಾಮಿ? ನೀನೂ ಸಹ ನನ್ನೊಂದು ಪ್ರಶ್ನೆಯಾಗಿರುವ ವಿದುರ, ಅದು ಆ ನಲ್ಲಿಯ ಮೇಲೆ ಹಾಲನ್ನು ಬಚ್ಚಿಟ್ಟು ಏನೂ ಇಲ್ಲವೆಂದು ಹೇಳಬಹುದೇ ಎಂದು ನಿನ್ನಲ್ಲಿಯೂ ಇಷ್ಟು ವಂಚನೆ ಸ್ವಾಮಿ. ಕ್ಷಮಿಸಬೇಕು. ಆ ಬಟ್ಟಲಿನ ಹಾಲನ್ನು ನಾನು ಸ್ವಾಮಿ ಕಲ್ಪಿಸಿ ಉಳಿದ ಹಾಲನ್ನು ನಾನೇ ಸೇರಿಸಿ ಸ್ವಲ್ಪ ಮಾತ್ರ ಹಾಲನ್ನು ಹಂಗೆಯೇ ಬಿಟ್ಟಿರುವುದು. ಈ ಗಂಡಲಿನ ಹಾಲನ್ನು ನಿನಗೆ ಹೇಗೆ ಕೊಡಲಿ ಎಂದು ಅನುಮಾನಿಸಿದ ಸ್ವಾಮಿ. ತಾವೇ ಇದನ್ನು ಅಪೇಕ್ಷಿಸಿದ ಮೇಲೆ ಇದು ಸಂತೋಷದಿಂದ ಕೊಡಲು ಒಂದು ತೊಟ್ಟು ಹಾಲನ್ನು ಕೊಟ್ಟರು ಅದು ಹಾಲಿನ ಹಳ್ಳವಾಗಲೂಬಹುದು. ಅಂತರಂಗ ಶುದ್ಧಿ ಇಲ್ಲದವನು ಒಂದು ಕೊಡ ಹಾಲನ್ನು ಕೊಟ್ಟರು ಅದು ವಿಷವಾಗಿ ಪರಿಣಮಿಸುತ್ತದೆ. ಇದರ ದೃಷ್ಟಾಂತವನ್ನು ನೀನೇ ನೋಡಬೇಕು. ಆ ಹಾಲನ್ನೇ ಕೊಡಲಿಲ್ಲ. ಪಂಚಮಹಾಲಿನಿಂದ ಹಾಲಿನ ಹಳ್ಳವನ್ನೇ ಅರಿಸಿಬಿಟ್ಟೆ ದೇವ. ನಿನ್ನ ಮಹಿಮೆಯಲ್ಲಿ ಎಷ್ಟೆಂದು ಹೋಗಲಿ ಪರಮಾತ್ಮ, ಎಷ್ಟೆಂದು ಹೋಗಲಿ. ಪ್ರಯತ್ನಿಸಬಾರದೆ ಪರಮಾತ್ಮ. ವಿದುರ, ನಾನೀ ದಿನ ಅದರ ಸಲುವಾಗಿ ಕೌರವರ ರಾಜ್ಯವಿಗೆ ಹೋಗಲು ಬಂದಿರುವೆನು. ನೀನು ಸಹ ನನ್ನ ಸಂಗಡ ಬರುವೆಯಾದರೆ ಆ ವಿಚಾರವನ್ನು ಅಲ್ಲಿಯೇ ತಿಳಿಯುವೆ. ಬರುವೆಯಾ? ಆಗಲಿ ಪರಮಾತ್ಮ, ನಾನು ಬರುವೆ. ಹಾಗಾದರೆ ನೀನು ಮುಂದೆ ನಡೆ, ನಾನು ನಂತರ ಬರುವೆ. ಆಗಲಿ ಸ್ವಾಮಿ. ಹೋಗುವೆ ನಿನ್ನ ಪ್ರತಿಜ್ಞೆ ಏನಾಯಿತು? ನಿನ್ನ 99 ಮಂದಿ ಸಹೋದರರನ್ನು ನಿರಾಹಾರದಿಂದ ಕೊಂದಿರುವ ಆ ದುರುಳ ದುರ್ಯೋಧನನಲ್ಲಿ ನೀನು ಅತಿ ವಿಶ್ವಾಸದಿಂದಿರುವೆಯಾ?
ನೀನು ಶೂರನಲ್ಲ, ರಣಹೇರಿ, ಬಂಧು ದ್ರೋಹಿ. ಈ ಸೌಭರವಾದ ಶಕುನಿಯ ಆಶ್ವಾಸನೆಯನ್ನು ಹಲ್ಲಗಲಿಸಿರುವ ಹದಮ ಮರುಳುಗಳೇ ಸತ್ತು ಏನೇ ಕುಚ್ಚಿ ಬಗೆವ ಕುಹಕು ಕಂಟಕ ಕರ್ಕಸಬೇಕೆ? ಏನೇ ಪ್ರಜ್ಞೆಯನ್ನು ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತನ ತಾಂಡವ, ಅಖಿಲ ಕುಹಕ ಕುಚ್ಚಿ ಕಥೆಯ ಮೋಹ ಪ್ರವೀಣ ಮಹಾ ನಿಪುಣ ಈ ಸೌಭರರಾಜ ಶಕುನಿಯೊಡನೆ ನಿಮ್ಮಯ ಸರಸ ಸಲ್ಲಾಪ. ವಂಶೋದ್ಧಾರನಾದ ದುರುಳ ದುರ್ಯೋಧನ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನಾನು ಮೇರುತ್ತಿದ್ದ ಚಿತ್ರಹಿಂಸೆಯನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಹೃದಯ ಭೇದಿಸುತ್ತಿರುವುದು, ನನ್ನ ಗುಂಡಿಗೆಯು ಪಟಪಟನೆ ಒಡೆಯುತ್ತಿರುವುದು, ನನ್ನ ಶರೀರವು ದಗದಗನೆ ಹೊತ್ತಿ ಉರಿಯಲು ಆರಂಭಿಸುವುದು. ದುರ್ಯೋಧನ, ನಾನು ಸಹ ನನ್ನ ಸಹೋದರರೊಳಗೂಡಿ ಸಮಸ್ತ ಸಾಮಂತರನ್ನು ಓಲೈಸಿಕೊಂಡು ವೈಭವದಿಂದ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಗಾಳಿಗೋಪುರವಾಯಿತು, ಎಲ್ಲ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ಮೀರಿ ಹೋದ ಕಾರ್ಯಕ್ಕೆ ಮರುಗಿ ಫಲವಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿಯೂ ಫಲವಿಲ್ಲ. ನಾನು ನಿನ್ನೊಡನೆ ಸೇರಿಕೊಂಡು ಹಿರಿಯರ ನಾಣ್ಣುಡಿಗೆ ತಕ್ಕಂತೆ ಮಳ್ಳನ್ನ ಮಿಳ್ಳಿನಿಂದಲೇ ತೆಗೆಯುತ್ತೇನೆ, ವಜ್ರವನ್ನ ವಜ್ರದಿಂದಲೇ ಕತ್ತರಿಸುತ್ತೇನೆ. ಇದು ಶಕುನಿಯ ಪ್ರತಿಜ್ಞೆ. ಅಂದು ನೀನು ಒಂದಿಡಿ ಅನ್ನ, ಒಂದು ಹೊಲ ನೀರನ್ನು ಕೊಡ್ತಿದ್ದೆ ಅಲ್ಲವೇ? ನನ್ನ ಅಸಭಾಗ್ಯ ಸಹೋದರರು ಅದೆಲ್ಲವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಮೃತರಾದರು. ನನ್ನ ಸುಡಿಪತನದಿಂದೆಳೆದು ನಿರಂತರವು ನಿನ್ನ ಕಟುಕತನದಿಂದ ನೊಂದು ಗಂದು ಕುಂದಿ ಕಠೋರವಾಗಿದೆ. ಸೇಡಿಗೆ ಸೇಡು, ಮೈಗೆ ಮೈ, ರಕ್ತಕ್ಕೆ ರಕ್ತ ತೀರಿಸಬೇಕಾಗಿದೆ. ಯೋಧನ, ಶಕುನಿ ಎಂಬ 3 ಅಕ್ಷರದ ಮರ್ಮವನ್ನು ತಿಳಿಯದ ತಿಳಿಗೇಡಿ ಹೇಗೆ ತಿಳಿಯಬೇಕೋ ಈ ಶಕುನಿಯ ಕುತಂತ್ರ. ಶಕುನಿ ಎಂಬ 3 ಅಕ್ಷರದ ಮರ್ಮವನ್ನು ಹೇಳುವೆನು ಕೇಳು. ಶ ಎಂಬುದೇ ಶತ್ರುವಾದ, ಕು ಎಂಬುದೇ ಕುರುವಂಶವನ್ನು, ನೀ ಎಂಬುದೇ ನಿರ್ಮೂಲ ಮಾಡುವುದೇ ಈ 3 ಅಕ್ಷರದ ಉದ್ದೇಶ. ಯೋಧನ, ಕುರುಬನು ಕುರಿಯನ್ನು ಕೊಪ್ಪಿಸಿ ಬೆಳೆಸಿದಂತೆ ನಾನು ನಿನ್ನನ್ನು ಒಪ್ಪಿಸಿ ನಿನ್ನ ಸರ್ವಸ್ವವನ್ನೇ ನಾಶ ಮಾಡುತ್ತೀನಿ. ಇದು ಶಕುನಿಯ ಪ್ರತಿಜ್ಞೆ. ಅದನ್ನೇ
ಸೈನ್ಯವಾಗಿ ಹೊರಟುವೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ. ಈ ಖರಿಯಾದನು ಅಜಹೇಶ್ವರನು ತನ್ನೆರಡು ತೋಳಿನಿಂದ ಈ ಸಮಸ್ತ ಸೈನ್ಯವನ್ನೇ ಆದರೆ ಗಾಂಧಿ ಸಂಯುಕ್ತ ಕೆಲಸ ಇದು ಉಚಿತ ವಿಷಯದಲ್ಲಿ ಆ ದಿನ ನಾನು ಸೋರಿಕೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಅವನ ಮಾತುಗಳನ್ನೇ ನಿರಾಕರಿಸಿದನು. ಕೃಷ್ಣನು ಕ್ಷತ್ರ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಸಿಗೋದಲ್ಲ. ಏನು ಕೃಷ್ಣನು ಅಶ್ನಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರ ಮಾಡು. ಅಣ್ಣ, ಅದು ಆಗಿರಲಿ. ಆ ಕೃಷ್ಣನು ನಮ್ಮ ಸತ್ಕಾರವನ್ನು ನಿಲ್ಲಿಸಿದರೆ ಆ ರಾಜ ಪ್ರಧಾನವನ್ನಾಗಿ ಆ ಸೈನ್ಯರು ಇದರ ಮನೆ ರಾಜ್ಯವರು ಶಕ್ತನಾಗಿ ಹೇಳುವರಣ್ಣ. ಸಹೋದರ, ಇದು ಅವಯೇನವಲ್ಲ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆದರೆ ವಿದುರನಂತಹ ಭಕ್ತರು ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಶಿಕ್ಷೆ ಬೇಡ. ನಾನಿನ ಬರುವರು. ಅಭಿಮಾನಶಾಲಿಯಾದ ನನ್ನ ಸಹೋದರನು ನನ್ನನ್ನು ಒಂದೊಂದು ಸಾರಿ ದುರಸ್ತಾಸ ನೆನೆಸುವುದಲ್ಲ. ಈಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಿದರೆ ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಹಾಗಾದರೆ ನನ್ನನ್ನು ತೋರಿಕೆ ಹೇಗೆ ಕೈದೆ? ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷಬೇಕು? ಅವನು ಭರತವಂಶದ ಕಲಂಕ ಸ್ವರೂಪ. ಅವನು ಅವತರಿಸಿರುವುದು ಕ್ಷತ್ರಿಯರನ್ನು ನಿರ್ಮೂಲ ಮಾಡುವುದು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸೋಲಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನವನ್ನು ಎಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯ ಗುರುರಾಜ. ಹಾಗಾದರೆ ನನ್ನನ್ನು ತೋರಿಕೆ ಹೇಗೆ ಕೈಗಿದೆ? ಆ ನನ್ನ ಗೋಪನ ಮನೆಯ ಬಾಗಿಲಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಆಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚಿಗೆ ಅವಶ್ಯಕವಾಗಿ ಬೇಕಾಗುತ್ತಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿಮ್ಮನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಸರಿಯಾಗಿ
ಹಾಗಾದ್ರೆ ನೀನು ಹೇಳುವಂತಹ ವಂಚಕರೇ ಇರಬಹುದು. ಆದರೆ ಅವನ ಮೇಲೆ ದ್ವೇಷದಿಂದ ಪಾಂಡವರನ್ನು ನೇಮಿಸಬೇಕಾಗುವುದು. ಸುಯೋಧನ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಏಕೆಂದರೆ ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಕೈಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ಯುದ್ಧಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಆ ಪಾಂಡವರಿಗೆ ಯುದ್ಧದ ಹೊರತು ಒಂದು ಸೂರ್ಯ ಅವನೆಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಾನೆನ್ನು ಬರುವೆನು. ಹದಮ ಪಾಂಡವರ ಮನವ ಮುರಿಯುತ್ತೆ, ಹದಮ ಪಾಂಡವರ ಮನವ ಮುರಿಯುತ್ತೆ, ಹರದಿ ಕೌರವರ ಕಡಗಲಿರುತ್ತೆ, ಹರದಿ ಕೌರವರ ಕಡಗಲಿ ಗುಡಿ ಗುಡಿಗೆ ಬ್ರಹ್ಮಾಂಡವನು ನಾ ಗುಡಿ ಗುಡಿಗೆ ಬ್ರಹ್ಮಾಂಡನು ಭಾರತವನ್ನು ಯಾರು ನನ್ನೆದುರಿಸಬಲ್ಲವರು ಕನಂದದ ಮಲ್ಲನ ಯಾರು ನನ್ನೆದುರಿಸಬಲ್ಲವರು. ಅದು ಗುರುಕುಲದ ಕೊನೆಯ ಹಾಗೂ ನನ್ನ 99 ಮಂದಿ ಸಹೋದರರನ್ನು ಹೇಗೆ ನಿರಾಹಾರದಿಂದ ಕೊಂದೆಯೋ ಅದೇ ನಿನ್ನ 98 ಮಂದಿ ಸಹೋದರರನ್ನು ರಕ್ತದ ಕೋಳಿಯಲ್ಲಿ ಮುಳುಗಿಸದಿದ್ದರೆ ನಾನು ಶಕುನಿಯೇ ಅಲ್ಲ, ಇದು ಶಕುನಿಯ ಪ್ರತಿಜ್ಞೆ.
ಅದಕ್ಕೆ ನರ್ತಿಕೆಯನ್ನು ಬರಿಮಾಡು.
ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ನ್ಯಾಯಕ್ಕೆ ತಲೆಬಾಗಿ ದೇವತೆಯ ಕೊಂಡಾಡಿ ದೇವತೆಯ ನಿಮಗೆ ಮಂಗಳವಾಗಲಿ. ಈ ಭೀಷ್ಮ ದ್ರೋಣಾದಿಗಳು ನನ್ನ ನಮಸ್ಕರಿಸಿ ಮರ್ಯಾದೆ ಮಾಡುತ್ತಿರುವಾಗ ಈ ದುರ್ಯೋಧನ ನನ್ನನ್ನು ನೋಡಿಯೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಿನಗೆ ನಮಸ್ಕರಿಸಿ ಎಂದು ಎಣ್ಣೆ ಬಿಡಬೇಡವೋ? ನಾನು ಪ್ರತಿನಿತ್ಯವೂ ಈ ಭೂಮಿ ತಾಯಿಗೆ ನಮಸ್ಕರಿಸಿದ್ದೇನೆ. ಅದರಲ್ಲಿ ನೀನು ಬಂದ ತಾಯಿನೇನು ಹೇಳು? ಈ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಸಂದೇಶವನ್ನು ತಿಳಿಸಬೇಕೆಂದಿರುವೆ. ರಾಜ್ಯಕಾರವೇ ವಿನಃ ಮತ್ತಾವುದನ್ನಾದರೂ ಕೇಳು. ದುರ್ಯೋಧನ, ರಾಜ್ಯ ವಿಚಾರವಿರುತ್ತಿದ್ದರೆ ನಾನು ಇಲ್ಲಿಗೆ ಬರುತ್ತಿದ್ದೇನೆ, ಕೇಳು. ಆಚಾರ್ಯರೇ, ವೃದ್ಧರೇ, ಗೌರವ ಪಕ್ಷಿಯೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ನನ್ನೊಡನೆ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿಯ ವ್ಯವಸ್ಥೆಯು ಈಗ ಇನ್ನಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದು ಎಂಬುದನ್ನು ತಿಳಿದು ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡಿದೆವು. ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸಿದೆವು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯವಾಗಬೇಕಾಗಿದೆ. ಮಿತ್ರರೇ,
ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲ. ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ಈಗ ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರವನ್ನು ಮರೆತು ಹಿಂದೆ ವಾಗ್ದಾನ ಮಾಡಿದ್ದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನ. ಧೃತರಾಷ್ಟ್ರರಾಜೇಂದ್ರ, ನೀನು ಇದುವರೆಗೆ ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗಿದೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಆ ಮಕ್ಕಳು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರ್ವಹಿಸಿದ ರಾಜಕಾರ್ಯವನ್ನು ತಾವೆಲ್ಲರೂ ಕೇಳಲಿಲ್ಲವೇ? ಅದರಂತೆ ತಲೆಗಳನ್ನು ಮನ್ನಿಸಿ ಅದರಂತೆ ನಡೆಯುವುದನ್ನು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯಕ್ತಪಡಿಸಿದ್ರಿಂದ ಮುಂದೆ ಅಮೃತವು ವಿಷವಾಗುವುದು. ಸುವರ್ಣ, ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಬಯಸುತ್ತಿರುವುದು ಮೇಲವೇ ಕುಮಾರ. ಶ್ರೀಕೃಷ್ಣನ ಸಂದೇಶವು ಪಿತಾಮಹನ ಭೀಷ್ಮನ ಉದ್ದೇಶವು ಆ ನನ್ನ ದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷವನ್ನುಂಟು ಮಾಡು. ಒಂದು ಬಾಂಧವರ ರಕ್ತ ಪಾಕದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಯೋಧನಿಗೆ ತಿರುಗಡಬೇಡ. ಪಾಂಡವರು ನಿಮಗೆ ಸಹೋದರರಲ್ಲವೇ? ಹೌದು ದುರ್ಯೋಧನ. ಅನ್ನರಾಜರು ಅರಣ್ಯರಾಜರವಿ ನಿನ್ನ ತಲೆಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ? ಈಗ ನಾನು ನಿನಗೆ ಉಪದೇಶ ಮಾಡದಿದ್ದರೆ ನನಗೆ ದೋಷ ಸಂಭವಿಸುವುದು. ಆದರೂ ಹೇಳುವುದು ಕೇಳು. ನೀನು ರಾಜ್ಯಮದಿಂದ ಗರ್ವಿತಲಾಗಿವೆ. ಯೌವನ ಬರೆದ ನೀನು ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಉಪದೇಶಗಳಿಗೆ ಕೇಳುವುದಿಲ್ಲ, ಆದರೂ ಹೇಳುವುದು ಕೇಳು. ಪಿತಾಮಹ ಭೀಷ್ಮನು, ನಿನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಎಂದು ಹೇಳಲಾರೆ. ಆದರೆ ಇದು ಸಂಧಿಗೆ ಈಗ ಸಮಯ. ಅದರಿಂದ ನಾನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಏನನ್ನ ಸಹೋದರ ಪಾಂಡವರಿಗೆ ಸಾಕು ನಿಲ್ಲಿಸಿ. ಕುಂತಿ ಪುತ್ರ ಪಕ್ಷಪಾತಿ ಆದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಮಾತನಾಡಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಸ್ಥೌತ್ಯವನ್ನು ತ್ಯಾಜ್ಯವಾಗಿ ಈ ನೀತಿಯನ್ನು ಆ ಪಾಂಡವರಿಗೆ ಹೇಗೆ ಇರಲಿಲ್ಲ? ಏಕೆ ಕುಂತಿ ಪುತ್ರ ಪಕ್ಷಪಾತಿ ಆದ ಆ ಪಾಂಡವರು ನಿರ್ದೋಷಿಗಳಲ್ಲಿ ಜೇಡಿಯ ಒಬ್ಬನಂತ ತಾಕತ್ತ ಭಾವ. ಈ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಸಹೋದರ ಸಹನೆಯನ್ನು ಸುಮ್ಮನಿದ್ದರೆ ಈ ವಿಧನ ತಲೆಯನ್ನು ಮುಗಿತು. ಇವನು ಸಭೆಯಿಂದ ಆಚೆ ತಳ್ಳು. ಭಾಷಾವನ್ನು
ಜಗದೊಡೆಯನಾದ ಅವಿವೇಕಿ ನೀನು ಹಯಕಿನಾದರೂ ನಿನ್ನ ನನಗೆ ತಿಳಿದ ವಿಚಾರವನ್ನು ನಾನು ಹೇಳಿ ಹಾಕ್ತಿದ್ದೇನೆ. ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಜರದಾಡಬೇಕು. ನಿನ್ನ ಬಾಯಲ್ಲಿ ಉಳುವುದು ಎಂದಾದರೂ ಒಂದು ದಿನ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಆದರೆ ಹೇಳುವನು ಕೇಳು. ಇಂದ ನೀನು ದ್ರೌಪದಿ ವಸ್ತ್ರಾಭರಣ ಮಾಡುವ ಸಮಯದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಕಡೆಯಿಂದ ನಿನ್ನ ತೊಡೆಯನ್ನು ಪ್ರಯಾಣಿಸಿಕೊಳ್ಳುವಾಗ ನಡೆಯಬೇಕೆಂದು ಸಹೋದರ, ಈ ವಿಧಾನವನ್ನು ಆಚೆಕೀಡು ಮಾಡಿ ಉತ್ತಮವಾದ ಬಿಲ್ಲನ್ನು ಈ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ, ಈ ವಿಧಾನ ಕೊಟ್ಟು ಬಿದ್ದಕ್ಕೆ ನೀನು ಸಹ ಶಾಂತಿಯ ಲೋಕದ ಸೌಖ್ಯವೀರುವ ಮಾರ್ಗ ಪಾಪನಾಶವಿದುವೆ ಅಧಿಕಾರ ಮದದಿಂದ ಆಳುಗೆಯೋ ಅವನಿಗೋ ಶಾಶ್ವತವೇ ಗುರುರಾಜ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಜ್ಞಾನ ಮಾಡು ಕೌರವೇಶ್ವರ. ಕೇಳು, ಈ ಕವನವನ್ನು ಸದೆ ಬಡಿಬೇಕೆಂದರೆ ಆ ಭೀಮನು ದುರಾಗ್ರಹ ಕೈ ಕವಿಯಲಾದ ಈ ಕಣ್ಣನ್ನು ಒತ್ತಬೇಕೆಂದಿರುವಲ್ಲವೇ ಅದು ದುರಾಶ. ನಾವು ಸಮರ್ಥರು ಜಯಶೀಲರು ಎಂಬುದಾಗಿ ಪಡುತ್ತಿರುವಲ್ಲವೇ ಆ ಪಾಂಡವರು ಅದು ದುರಾಭಿಮಾನ. ನಿಮ್ಮಂತ ಕಪಿಶೇಖವನ್ನು ಬೆಳೆಸಿರಲ್ಲವೇ ಆ ಪಾಂಡವರು ಅದೇ ಸುತ್ತಮವಲ್ಲ. ಪುಳಿಗೈದು ಈ ಭರತಖಂಡದಲ್ಲಿ ಸ್ವಯ ಪದಾಕಿಯನ್ನು ಆರಿಸುವ ಯೋಜನೆ ಮಾಡಿದರು ಆ ಪಾಂಡವರು ಅದೇ ದುರಾಭಿಮಾನ. ನೀವ್ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರವನ್ನು ಖಂಡಿಸಲು ಸಾಧ್ಯವಿಲ್ಲ. ನೀನು ಕಟ್ಟಿ ಸೋಸಿ ಎಂದು ಸುಮ್ಮನಿರು. ಇಂಥ ಬಿರುವ ಮಾತಿನಿಂದ ಶಾಂತವಾಗಿ ನೀರನ್ನು ಪದದಾರಿ ಹಿಡಿಯೋದು ಒಳ್ಳೆಯದು.
ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಹಾಗೆ ತೀರಿದ ಹೊರತಾಗಿ ಈ ರಾಜೆಯನಿಯ ಮುಷ್ಟಾನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಶರಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಗೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಹರ್ಷ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಮೀರಿತು ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ರಕ್ತಪಾತದೊಳಗೆ ರಾಜ್ಯವಾಳುವ ಚಿಂತೆ, ರಕ್ತಪಾತದೊಳಗೆ ರಾಜ್ಯವಾಳುವ ಚಿಂತೆ, ಸೌಮ್ಯವಾದದೊಳೊಂದು ಸರ್ವಹಿತವು. ಸುಯೋಧನ, ಕುಜನ ಸಂದೇಹದಿಂದ ಊರಿಪ್ಪ ಕುರುಕುಲವನು ಕುರಿಯಂತೆ ಕೊಲೆಗೀಡು ಮಾಡುವೆಯ ಕುರುಕುಲೇಶ. ಆಲೋಚಿಸಿ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ಸೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಿದೆ. ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಆತ್ಮೀಯರು ಪುಳಕಿತರಾಗಿ ನಿನ್ನ ನಾಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಿ ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು.
ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ದಾನವ ವಿಜಯಿಯಾದ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ವನವಾಸವನ್ನು ಮಾಡಿದ್ದು ಹದಂಬರ ಕಾರ್ಯವಲ್ಲವೋ ಖೇರುವಾಸ್ಯವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಅದು ಸಾಧ್ಯವಲ್ಲ. ಧರ್ಮ ಧೀರುಗಳಾದ ಆ ಪಾಂಡವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಗುರುವನ್ನ ಪ್ರೇಮನಲ್ಲಿ ಒಂದು ಮಗ ಉಸಿರು ಕಟ್ಟಿಬಿಟ್ಟಿದೆ. ಅರ್ಜೆಂಟಾಗಿ ಅವ್ರು ಎಲ್ಲಿಗೆ ಹೋಗ್ಬೇಕು. ಗುರುವನ್ನ ರತ್ನೇನ್ ಮನೇಲಿ ಮಗ ಅರ್ಜೆಂಟಾಗಿ ಉಸಿರು ಕಟ್ಟಿಬಿಟ್ಟಿದೆ. ಒಂದು ಗಂಟೆ ಆಗಿದೆ. ಅದರ ಸಲುವಾಗಿ ದೇಶಾಬದ್ಧನಾಗಿ ಆ ಪಾಂಡವರಿಗೆ ಸೂರ್ಯ ಮನೆ ಭೂಮಿ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಕೃಷ್ಣ 5 ಗ್ರಾಮಗಳೇಕೆ ಮುಂದೆ ಹೋಗಲಿ. 50 ಊರೇ ಸಿದ್ಧವಾಗಿದೆ. ಅಲ್ಲಿಗೆ ಹೋಗಿ ಭಿಕ್ಷಾಗುತ್ತೆ ಮಾತೇನು ಒಂದು ಊರನ್ನು ಕೊಡಬಾರದು. ಕೃಷ್ಣ ಮನಸ್ಸಿನಲ್ಲಿ ಇದ್ದವನ್ನು ಸಂಕಲ್ಪಿ ಬಹಿರಂಗದಲ್ಲಿ ಸಂಜೆ ಮಾತುಗಳನ್ನು ಆಡುವ ನಿನ್ನ ಸ್ವರೂಪವನ್ನು ನಾನು ಬಲ್ಲೆನು. ಒಂದು ಊರಿನಲ್ಲಿ 1 ಗೋಪಾಲಗಳು ಅದರಲ್ಲಿ ಒಂದು ಮುಳ್ಳುಮರಿ ಅಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಹೊರಗಿನಿಂದ ಪಾಪಾಶಯ ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ?
ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರದಿದ ನೀನು ಮಾಡಿರುವ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಭೂಮಿ ಹಿಂಬಾಲಿಸುವುದೆಂದು ನೆನಪಿನಲ್ಲಿದೆ. ಸತ್ಯವಂತರು ಧರ್ಮನಿಷ್ಠರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಜಕೀಯ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಾನಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಈ ಸತ್ಯದ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ ಸುಯೋಧನ? ಅಲ್ಲ, ಸಕಾಲ ಪಾಂಡವರ ಮಿತ್ರಗೂಡ ಈ ವೃದ್ಧರು ನಮ್ಮ ನಿಂದನೆಯನ್ನು ಸದಾಗತದಿಂದ ಕೇಳುತ್ತಿರುವರು. ನೀವು ಎಂತ ದ್ರೋಹ ತಿಂದಿರುವು ಎದುರುವಂತಕ್ಕರ ಇಲ್ಲಿ ಒಂದು ಕೆಲವುದಿಲ್ಲ ಕೂಡದು ಸರಿ ಹಾಗೆ ಆಗಲಿ ನಡೆಯ ಹೋಗುವ ಎಲ್ಲೋ ನಿಲ್ಲ ಕುಮಾರ. ತಿಳಿಯದೆ ಹೊರಗೆ ಹೋದೆಯ? ನಾವೆಲ್ಲರೂ ತಿಳಿಯದೆ ಹೊರಟು ಹೋದೆಯ? ನಿಲ್ಲು ನಿಲ್ಲು. ತಡೆಯುವರು ಯಾರು? ಹೋಗುವುದಿರ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಗುರುವೃತ್ತರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ತಡೆಯುವ ಇಚ್ಛೆಯಿದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ಉದ್ಧರಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವುದು. ಅನೈಚ್ಛಿಕವಾದ ಯುದ್ಧದಿಂದ ಈ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ವಾಸುದೇವ, ನಾನು ಈ ಮದಾಂತನಾದ ದುರ್ಯೋಧನನ್ನು ನನ್ನ ರೋದನೆಯಿಂದ ಎಷ್ಟು ತಡೆದರೂ ನಿಲ್ಲದೆ ಹೊರಟು ಹೋದು. ಅದರ ವೇಗವು ಗಾಂಧಾರಿ ಅವಳನ್ನು ದಾರಿ ಕೊನೆಯ ದಾರಿ ಪ್ರಯತ್ನಿಸಿ ನೋಡ. ಕುಮಾರನಲ್ಲಿ ಗಾಂಧಾರಿ ರಾಜ್ಯಬಲದಿಂದ ದುರ್ಯೋಧನನ್ನು ಸಂಧಿ ಒಳಪಡುವಂತೆ ಮಾಡುವ ಕಾರ್ಯವು ನಿನ್ನದು. ಹೋಗು, ಆ ಹತಭಾಗ್ಯವನ್ನು ಮತ್ತೊಂದಾರಿ ಇಲ್ಲಿಗೆ ಬರಿಮಾಡುವ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲ? ಈ ಮೋಹವನ್ನು ತಿಳಿಸಿ ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯೂ ಆದ ಆ ನೀಚ ಸುಯೋಧನನನ್ನು ತ್ಯಾಗ ಮಾಡಿ ನಮ್ಮ ಈ ರಾಜ್ಯದಲ್ಲೆಲ್ಲ ಉದ್ಘೋಷಿಸಲ್ಪಡಲಿ. ಯಾರಲ್ಲಿ ಕುಮಾರನನ್ನು ಬರಮಾಡಿ
ನನ್ನನ್ನು ಕರೆಸಿದವರು ತನಯ 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 ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಮಾತೆಯ ನುಡಿಯ ಲಾಲಿಸು ವೀರ ಮಾತೆಯ ನುಡಿಯ ಲಾಲಿಸು ವೀರ ಇರುತ್ತದೆ ಸುಖದಲ್ಲಿ ಬಾಳೆ ನನ್ನ ಮಾತು ಕೇಳು ತೆರೆಗಳು ನೀರುತ್ತದೆ ಸುಖದಲ್ಲಿ ಬಾಳೆ ಓ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಕುಮಾರ ಪಾಂಡವರೊಳು ನೀನು ಸಂಧಿಯ ಕೈದೋ ತನಯ ದುರ್ಯೋಧನ ತನಯ ಪಾಂಡವರೊಳು ನೀನು ಸಂಧಿಯ ಕೈದೋ ನಿರುತವು ಧರೆಯಲಿ ಯಶದಲ್ಲಿ ಬಾಳೈ ಕುಮಾರ ದುರ್ಯೋಧನ ನಿರುತವು ಧರೆಯಲಿ ಯಶದಲ್ಲಿ ಬಾಳೈ ಓ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ತನಯ ದುರ್ಯೋಧನ ತನಯ ತನಯ ನಾನು ಪುತ್ರ ಏಕೆ ನನ್ನೊಂದಿಗೆ ಮಾತನಾಡುವುದಿಲ್ಲವೇ? ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನಗೆ ಏಕಮಾತ್ರ ಕುಮಾರ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಬಿದ್ದು ಈ ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದೇನೆ. ಕೇಳಿ, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ಆ ನಕ್ಷತ್ರಗಳ ಎಣಿಕೆಯೂ ಇರಬಹುದು. ಆದರೇನು ಕುಮಾರ, ಮಾತೃ ಪ್ರೇಮವು ಅನಂತ ಅಗಾಧ ಅಗಣ್ಯ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಕ ರತ್ನ. ಭಾವನಾ ಸಮುದ್ರದ ಮಂಥನದಿಂದ ಹುಟ್ಟಿದ ಅಮೃತ. ಯಾಕಂತೆ ನೀನು ಚತುರ್ದಶ ಭೋಲಗಳಲ್ಲಿ ಹುಡುಕಿದ್ರು ಕೂಡ ತಾಯಿಯಂತಹ ಬಂಧುವು, ಸ್ನೇಹಿತೆಯು, ಹಿತೈಷಿಯು ಮತ್ತಾರು ದೊರೆಯುವುದಿಲ್ಲ ನಿನಗೆ. ಸುಯೋಧನ, ನನ್ನ ಮುದ್ದು ಕುಮಾರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನು ಆಳು ಕುಮಾರ. ಮಾತು ನಿನ್ನ ಪುತ್ರನಾಗಿ ನಾನು ಜನಿಸಿ ಕ್ಷತ್ರಿಯ ಧರ್ಮವನ್ನು ಮೀರಲಿ ಇಲ್ಲ, ಈ ಜಗಕ್ಕೆಲ್ಲ ಪ್ರತಿಭಟಿಸಿದರು. ಈ ದುರ್ಯೋಧನ ನಿರ್ಧಾರವನ್ನು ಚಲಿಸಲು ಸಾಧ್ಯವಿಲ್ಲ ತಾಯಿ. ಅಮ್ಮ, ಇದು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ನಾನು ಪಾಲನೆ ಮಾಡುವ ತಾಯಿ. ನನ್ನನ್ನು ಆಶೀರ್ವದಿಸಮ್ಮ.
ನನಗೆ ಸಮಯವಿಲ್ಲ, ನಾನು ಬರುವೆ. ಸಮಯವಿಲ್ಲ, ಸಮಯವೇ ಇಲ್ಲ. ಹೌದು, ಅಧರ್ಮ ಸುರಿಯಿಂದ ಪ್ರಮತ್ತನಾದ ಇವನಿಗೆ ಧರ್ಮಾಚರಣೆಗಳಿಗೆ ಸಮಯವೆಲ್ಲಿಯದು. ಹಸಿನ ಬೇಟೆಯ ನಾಯಿಯಂತೆ ಮೃತ್ಯುವು ಇವನ ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಈ ನರಾಧಮನಿಗೆ ಸಮಯವಿಲ್ಲಿಯದು. ಹತಭಾಗ್ಯ ಮಾರ, ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಮಗನೇ ಭಾಷಣವೇ, ಜೊತೆಗೆ ಈ ಕುರುಕುಲವೆಲ್ಲ ನಾಶ ಹೊಂದುವುದು. ನಿನ್ನೆ ವೃದ್ಧ ಅನ್ನಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನೆನ್ನೆಗತಿಗಳಾಗಿ ನೀರವವಾಗಿ ದುಃಖಿಸುತ್ತಾ ಕಟ್ಟಿರುವ ಈ ನನ್ನ ಹಾಳಾದ ಕಣ್ಣುಗಳಿಂದ ಈ ವಿಷಾದ ಭಯ ದೃಶ್ಯವನ್ನು ನೋಡಬೇಕಾಗುವುದು. ವಿಧಾತ, ಈ ಗಾಂಧಾರಿ ಹಣೆ ಬರಹದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ? ಅನರ್ಥವಾಯ್ತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸಿರುವರು. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ? ರಾಜೇಂದ್ರ, ಈಗಲಾದ್ರೂ ಹೇಳು, ಲಜ್ಜಾಸ್ಪದವಾದ ಈ ನಿನ್ನ ಸಾಧಿಸ್ತು. ದುರ್ವಿನೀತನು, ದುರಾಚಾರಿಯೋ, ಮಧಾಂಧನು, ಅತ್ಯಾಚಾರಿಯೋ, ವಿವೇಕಿಯೋ, ಅನಾಚಾರಿಯೋ ಆದ ಸುಯೋಧನನನ್ನು ತ್ಯಾಗ ಮಾಡಿರುವುದಾಗಿ ನಮ್ಮಿ ಸಕಲ ರಾಜ್ಯ ಭುವನ ಖಂಡದಲ್ಲೆಲ್ಲ ಉದ್ಘೋಷಿಸಲ್ಪಡಲಿ. ಹೇ ಜನಾರ್ದನ, ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಪಾಪಮಯವಾದ ಈ ಕೆಟ್ಟ ರಾಜ್ಯಸಭೆಯಲ್ಲಿ ಕ್ಷಣ ಮಾತ್ರ ನಿಲ್ಲಬೇಡ ತಂದೆ. ಹೊರಟು ಹೋಗು ಜನಾರ್ದನ. ಅಮ್ಮ, ಈ ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ಈ ಸರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲದೆಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕ ಸಮೂಹಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವುದು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತ ಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಈ ಒಬ್ಬ ದುರ್ಯೋಧನನಿಗೆ ಭೀತನಾಗಲೇ? ಭಯವಲ್ಲ ಪ್ರಭು, ದಾನವ ಕುಲಯದ ಪತಿಗೆ ಶತ್ರುಗಳ ಭಯವೇ. ಈ ನನ್ನ ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ ಪರಮಾತ್ಮ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಈ ನನ್ನ ಗುರುವಿನವೇ ಹೇಳದ ಹಾಳಾದ ಈ ನನ್ನ ಕೆಟ್ಟ ಕಣ್ಣುಗಳ ಮುಂದೆ ಈ ನನ್ನ ಕುಲ ಅಂಗಾರ ಪುತ್ರನ ಕೈಯಿಂದ ಹೇಗೆ ತಾನು ಸಹಿಸಲಿ ಪ್ರಭು? ನೀನು ಭಕ್ತಳ ಪರಾಜಯವಲ್ಲವೇ? ಭಕ್ತಳ ಮರೆಯನ್ನು ಆಲಿಸುವಿಲ್ಲವೇ ಪರಮಾತ್ಮ? ಜನಾರ್ದನ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ
ಸಲುವಾಗಿ ಇಲ್ಲಿಂದ ಹೇರಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇರಿಯಂತೆ ಓಡುವೆನು. ಆದರೆ ನಾನು ಯಾವ ಮಹತ್ತರ ಆಶೋತ್ತರದಿಂದ ಬಂದೆನು ಅದು ದೀಪ ಕೃಷ್ಣ ಏನೆಂದು ನಾ ಹೇಳಲಿ ಅಮ್ಮ. ಕೃಷ್ಣ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದವ ಔದ್ದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿ ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮರಣಕ್ಕೀಡಾಯಿತು. ರಾಜವೇ, ಆಶೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ, ಇಂದು ನಿನಗೋಸ್ಕರ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಿದೆ. ನನ್ನನ್ನು ಬಂಧಿಸುವೆ ದುರ್ಯೋಧನ. ಊರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ. ದುರ್ಯೋಧನ, ಊರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ. ನಿನ್ನಂತ ನರಿಮಾಳ್ಪ ಗರ್ಜನೆಗೆ ಕೇಸರಿ ಹೊಂದುವುದೇ. ಒಳಗೆ ಕಾಗಿಚ್ಚು ಹರದಿಸುವುದೇ. ನಾಂ ಧರಿಸಿರುವ ಈ ಚಕ್ರವಂಬಿಡೆ, ನಾಂ ಧರಿಸಿರುವ ಈ ಚಕ್ರವಂಬಿಡೆ. ನಿನ್ನಂತ ಕೋಟಿ ಕೋಟಿ ಶತಕೋಟಿ ದುರ್ಯೋಧನರು ಎನಗೆ ಎದುರುಂಟೇನು ಮರುಳೇ. ನನ್ನನ್ನು ಬಂಧಿಸುವೆ ಆ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ವ್ಯರ್ಥ, ಅದೆಂದಿಗೂ ನಿನ್ನಿಂದ ಸಾಧ್ಯವಿಲ್ಲ. ಇವನನ್ನು ಯಾರಿಗೆ ಸಾಧ್ಯ ಪರಮಾತ್ಮನನ್ನು ಬಂಧಿಸಲು?
ಬೆಳಗೆರೆದ ಚಂದ್ರನಿಗಾಗಿ ಕೈ ನೀಡಿದಂತೆ ಭೂಮಂಡಲವನ್ನು ತಲೆಯ ಮೇಲೆತ್ತಲು ಪ್ರಯತ್ನಿಸಿದಂತೆ ಶತಮೂರ್ಖರಿರ ನಿಮ್ಮೆಲ್ಲರ ಸರ್ವನಾಶಕ್ಕೆ ನೀವೇ ಕಾರಣರಾಗಬೇಡಿ. ಬೇಡ ಕುಮಾರ, ಪರಮಾತ್ಮನನ್ನು ಬಯಸುವ ಸಾಹಸಕ್ಕೆ ಕೈ ಹಾಕಬೇಡಿ. ಚಂದ್ರ, ಪರಮಾತ್ಮನನ್ನು ಬಿಟ್ಟು ಬಿಡು. ನಿನ್ನ ಕೋಪದಿಂದ ಕೌರವರು ಮಾತ್ರವಲ್ಲ, ಪ್ರಪಂಚವೇ ನಾಶ. ನಿನ್ನ ತುಟಿಗಳಲ್ಲಿ ಹಿಂಸೆ, ಭ್ರುಕುಟಿಯಲ್ಲಿ ಪ್ರಳಯ ನರ್ತನ, ನಿನ್ನ ಹಸ್ತದಿಂದ ಸಹಸ್ರಾರು ಶಿವಶ್ವಾಸ ಭೂಕಂಪಗಳು ಹೊರಟು. ಶಾಂತನಾಥ, ನಿನ್ನ ಸುಂದರ ಚಿರನೋತನ ಶಾಂತ ಮೂರ್ತಿಯನ್ನು ಪುನಃ ಧಾರಣ. ನನ್ನ ಶ್ಯಾಮ ಸುಂದರ